Hi friends, Modern Indian History, Program BA, Subject History, Semester 5th, University Vijayanagara Sri Krishna Devaraya University Bellary, Session 22. ಈ ಆಧುನಿಕ ಭಾರತದ ಇತಿಹಾಸ ಫ್ರಮ್ 1707 ಟು 1856 ವರೆಗೆ. ಚಾಪ್ಟರ್ ಬಂದು ಎರಡನೇ ಚಾಪ್ಟರ್ ಲಾರ್ಡ್ ಕಾರ್ನ್ ವಾಲಿಸ್ ಅಂಡ್ ಲಾರ್ಡ್ ವೆಲ್ಲೆಸ್ಲೆ. ಇದರಲ್ಲಿ ಪ್ರಮುಖವಾಗಿರುವಂತಹ ಘಟಕ ಬಂದು ಹೈದರ್ ಅಲಿ ಆ್ಯಂಡ್ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ 1780 ಟು 1784. ನಮಗೆ ಇಲ್ಲಿ ಹೈದರ್ ಅಲಿಯ ಮತ್ತು ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು ಹೈದರ್ ಅಲಿಯ ವಿಷಯವನ್ನು ನಾವು ಇವತ್ತು ಚರ್ಚೆ ಮಾಡೋದಾದರೆ, ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ 1780 ಟು 1784. ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 1784 ಅವಧಿಯವರೆಗೆ ಸುಮಾರು 4 ವರ್ಷಗಳ ಕಾಲ ನಡೆಯುತ್ತೆ. ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಪ್ರಮುಖವಾಗಿರುವಂತಹ ನಿರ್ಣಾಯಕವಾಗಿರುವಂತಹ ಪಾತ್ರವನ್ನು ಮೈಸೂರಿನ ಸರ್ವಾಧಿಕಾರಿಯಾಗಿರುವಂತಹ ಹೈದರ್ ಅಲಿ ಎನ್ನುವಂಥವನು ಸಾಕಾದಷ್ಟು ಪ್ರಯತ್ನವನ್ನು ಪಡ್ತಾನೆ. ಇಂಗ್ಲಿಷ್ ಸಾಮ್ರಾಜ್ಯವನ್ನು ವಿಸ್ತರಿಸಲಿಕ್ಕೆ ದಕ್ಷಿಣ ಭಾರತದಲ್ಲಿ ಅನೇಕ ಯುದ್ಧಗಳನ್ನು ಮಾಡಿ ಇಂಗ್ಲಿಷರು ತಮ್ಮ ಸಾಮ್ರಾಜ್ಯವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಿದರು. ಅದರಲ್ಲಿ ದಕ್ಷಿಣ ಭಾರತದಲ್ಲಿ ಇಂಗ್ಲಿಷರ ಸಾಮ್ರಾಜ್ಯವನ್ನು ವಿಸ್ತರಿಸುವಲ್ಲಿ ಮೊಗ್ಗಲು ಮುಳ್ಳಾಗಿ ಕಾಡುವಂಥವನು ಹೈದರ್ ಅಲಿ. ಏಕೆಂದರೆ ಒಂದನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋಲಿನ ರುಚಿಯನ್ನು ಇಂಗ್ಲಿಷರಿಗೆ ತೋರಿಸಿರ್ತಕ್ಕಂಥ ಏಕೈಕ ವ್ಯಕ್ತಿಯಾಗಿದ್ದ ಹೈದರ್ ಅಲಿ. ಇಲ್ಲಿ ಕಾಜಸ್ ಆಫ್ ದ ವಾರ್, ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳೇನು ಅಂತ ನಾವು ನೋಡ್ತಾ ಹೋದಾಗ, ದಿ ಮರಾಠಾಸ್ ಅಟ್ಯಾಕ್ಡ್ ಮೈಸೂರ್ ಇನ್ 1771, ಬಟ್ ದಿ ಬ್ರಿಟಿಷ್ refused to honor the Treaty of Madras and did not give support to Hyder Ali. ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಪ್ರಮುಖವಾಗಿರತಕ್ಕಂಥ ಕಾರಣ, ಈಗಾಗಲೇ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ಮುಕ್ತಾಯದಲ್ಲಿ ಇರುವಂತಹ ಮದ್ರಾಸ್ ಒಪ್ಪಂದ, ಹೈದರ್ ಅಲಿ ಮತ್ತು ಇಂಗ್ಲಿಷರ ನಡುವೆ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದ ಉಂಟಾಗಿತ್ತು. ಆ ಒಪ್ಪಂದದ ಪ್ರಕಾರ ಪರಸ್ಪರ ಸಹಾಯವನ್ನು ಮಾಡುವಂತಹ ಒಪ್ಪಂದ ಆಗಿತ್ತು. ಅದರ ಪ್ರಕಾರ ಅಂದರೆ ಯಾರು ಬೇರೊಬ್ಬ ವ್ಯಕ್ತಿ ಹೈದರ್ ಅಲಿಯ ಮೇಲೆ ದಾಳಿ ಮಾಡಿದ್ರೆ ಇಂಗ್ಲಿಷರು ಹೈದರ್ ಅಲಿಗೆ ಸಹಾಯವನ್ನು ಮಾಡಬೇಕು. ಇಂಗ್ಲಿಷರ ಮೇಲೆ ಬೇರೆಯವರು ದಾಳಿಯನ್ನು ಮಾಡಿದ್ರೆ ಹೈದರ್ ಅಲಿ ಇಂಗ್ಲಿಷರಿಗೆ ಸಹಾಯವನ್ನು ಮಾಡಬೇಕೆನ್ನುವಂಥದ್ದು ಒಪ್ಪಂದದ ಒಂದು ಅಂಶದಲ್ಲಿ ಇರುವಂಥ ತಿರುಳಾಗಿತ್ತು. ಯಾವಾಗ ಮರಾಠರು ಮೈಸೂರಿನ ಮೇಲೆ 1771ರಲ್ಲಿ ಸೈನ್ಯ ಸಮೇತವಾಗಿ ಮರಾಠರು ದಾಳಿಯನ್ನು ಮಾಡಿದಾಗ, ಅರ್ಥಾತ್ ಹೈದರ್ ಅಲಿ ಮೇಲೆ ದಾಳಿಯನ್ನು ಮಾಡಿದಾಗ, ಇಂಗ್ಲಿಷರು ಹೈದರ್ ಅಲಿಯ ಸಹಾಯಕ್ಕೆ ಬರಲಿಲ್ಲ. ಇದು ಗೊತ್ತಾಯಿತು ಹೈದರ್ ಅಲಿಗೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತಿಗೆ ಬದ್ಧರಾಗಿರ್ತಕ್ಕಂಥವರೆಲ್ಲ ವಚನ ಭ್ರಷ್ಟರು ಇಂಗ್ಲಿಷರು ಎನ್ನುವಂಥದ್ದು ಮನವರಿಕೆ ಆಯಿತು. ಇನ್ನು ಎರಡನೇ ಅಂಶ, ಆಸ್ ಎ ರಿಸಲ್ಟ್ ಹೈದರ್ ಅಲಿಯಾಸ್ ಟೆರಿಟರೀಸ್ ವರ್ ಟೇಕನ್ ಬೈ ದ ಮರಾಠಾಸ್. He had to buy peace with the Marathas for some 36 lakh and another annual tribute. ಮರಾಠರು ದಾಳಿಯನ್ನು ಮಾಡಿದಾಗ ದಿಢೀರಂತ ದಾಳಿಯ ಪ್ರಕ್ರಿಯೆಯಿಂದ ಸ್ವಲ್ಪ ಗಲಿಬಿಲಿಗೊಂಡಂತಹ ಹೈದರ್ ಅಲಿ ಇಂಗ್ಲಿಷರ ಸಹಾಯ ಕೊಡಲಾದಂಥ ಪರಿಸ್ಥಿತಿಯಲ್ಲಿ ಮರಾಠರೊಂದಿಗೆ ಒಂದು ಶಾಂತಿಯುತವಾಗಿರ್ತಕ್ಕಂತಹ ಕಮಿಟ್ಮೆಂಟನ್ನು ಮಾಡಿಕೊಂಡು 36 ಲಕ್ಷ ರೂಪಾಯಿಗಳನ್ನು ಅವರಿಗೆ ಕೊಟ್ಟು ವಾರ್ಷಿಕವಾಗಿ ಅದನ್ನು ಕೊಡಲು ಒಪ್ಪಿ ಅವರನ್ನು ವಾಪಸ್ ಕಳಿಸಿಕೊಡುವಲ್ಲಿ ಯಶಸ್ವಿಯಾಗ್ತಾನೆ. ಇಲ್ಲಾಂದರೆ ತನ್ನ ಸಾಮ್ರಾಜ್ಯದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಾವು ನೋವುಗಳಿಗೆ ಕಾರಣವಾಗ್ತಕ್ಕಂಥ ಪರಿಸ್ಥಿತಿ ಉಂಟಾಗಿತ್ತು.
ಹಾಗಾಗಿ ಮರಾಠರನ್ನು ದುಡ್ಡು ಕೊಡುವುದರ ಮೂಲಕ ಹಿಮ್ಮೆಟ್ಟಿಸುವಂಥ ಪ್ರಯತ್ನವನ್ನು ಮಾಡಿದ. ಇದೂ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಮೂರನೇದು, ದಿಸ್ ಆ್ಯಂಗರಿಡ್ ಹೈದರ್ ಅಲಿ ಹೂ ಸ್ಟಾರ್ಟೆಡ್ ಹೇಟಿಂಗ್ ದ ಬ್ರಿಟಿಷ್. ಯಾವಾಗ ಮದ್ರಾಸ್ ಒಪ್ಪಂದದ ಸ್ಪಷ್ಟ ಉಲ್ಲಂಘನೆಯನ್ನು ಮಾಡಿದಾಗ ಇಂಗ್ಲಿಷರ ಮೇಲೆ ವಿಪರೀತವಾಗಿರುವಂತಹ ದ್ವೇಷ ಎನ್ನುವಂಥದ್ದು ಮತ್ತು ಅವರ ಮೇಲೆ ಕೋಪ ಎನ್ನುವಂಥದ್ದು ಹೈದರ್ ಅಲಿಗೆ ಬರಲಿಕ್ಕೆ ಪ್ರಾರಂಭವಾಯಿತು. ದೆನ್ ಫೋರ್ತ್ ಒನ್ ಪಾಯಿಂಟ್, ವೆನ್ ದ ಇಂಗ್ಲಿಷ್ ಅಟ್ಯಾಕ್ಡ್ ಮಾಹೆ ಎ ಫ್ರಾನ್ಸ್ possession under either dominion, he declared war on the English in 1780. ಯಾವಾಗ ಇಂಗ್ಲಿಷರು ಮತ್ತೊಂದು ಹೆಜ್ಜೆ ಮುಂದುವರೆದು ಇಲ್ಲಿ ಫ್ರಾನ್ಸರ ಹತೋಟಿಗೆ ಒಳಪಟ್ಟಿರ್ತಕ್ಕಂಥ ಮಾಹೆ ಎನ್ನುವಂತಹ ಒಂದು ಫ್ರೆಂಚರ ವ್ಯಾಪಾರದ ನೆಲೆಯ ಮೇಲೆ ಇಂಗ್ಲಿಷರು ದಾಳಿಯನ್ನು ಮಾಡಿದಾಗ ಹೈದರ್ ಅಲಿ ಎನ್ನುವಂಥವನು ಅನಿವಾರ್ಯವಾಗಿ ಇಂಗ್ಲಿಷರ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ರೆಡಿ ಆಗ್ತಾನೆ. ಯಾಕಂದರೆ ಮಾಹೆ ಎನ್ನುವಂಥ ಪ್ರದೇಶದಿಂದ ಹೈದರ್ ಅಲಿ ಎನ್ನುವಂಥವನು ತನಗೆ ಬೇಕಾಗಿರುವಂತಹ ಯುದ್ಧದ ಮದ್ದುಗುಂಡುಗಳನ್ನು ಸಾಮಗ್ರಿಗಳನ್ನು ತರಿಸಿಕೊಳ್ತಾ ಇರ್ತಾನೆ. ಅದಕ್ಕಿಂತ ಹೆಚ್ಚಿನದಾಗಿ ಫ್ರೆಂಚರಿಂದ ಯುರೋಪಿನ ಮಾದರಿಯಲ್ಲಿ ತನ್ನ ಸಾಮ್ರಾಜ್ಯದಲ್ಲಿ ತರಬೇತಿಯನ್ನು ಸೈನಿಕರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ಮತ್ತು ಫ್ರೆಂಚರೊಂದಿಗೆ ಸ್ನೇಹ ವಿಶ್ವಾಸದಿಂದ ಇರುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ. ಯಾವಾಗ ಮದ್ದುಗುಂಡುಗಳನ್ನು ತರಿಸಿಕೊಳ್ಳುವಂಥ ಮಾಹೆ ಎನ್ನುವಂಥ ಪ್ರದೇಶದ ಮೇಲೆ ಇಂಗ್ಲಿಷರು ದಾಳಿಯನ್ನು ಮಾಡಿದಾಗ ತನಗೆ ಅದರ ಅರಿವಾಗುತ್ತೆ. ಇನ್ನು ಅನಿವಾರ್ಯವಾಗಿ ಇಂಗ್ಲಿಷರ ಮೇಲೆ ಒಂದು ಯುದ್ಧದ ಮೊಳಗುವಿಕೆ ಎನ್ನುವಂಥದ್ದು ಆ ಒಂದು ಮಾಹೆ ಎನ್ನುವಂಥ ಪ್ರದೇಶದ ಆಕ್ರಮಣದಿಂದ ಪ್ರಾರಂಭವಾಯಿತು ಅಂತ ನಾವು ಕರಿಬೋದು. ನೇರವಾಗಿರುವಂಥ ಕಾರಣ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ. ದೆನ್ ಇವೆಂಟ್ ಆಫ್ ದ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್. ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಘಟನೆಗಳೇನು ಅಂತ ನಾವು ನೋಡೋದಾದರೆ, ಒಂದು, ಹೈದರ್ ಅಲಿ ಫೋರ್ಜ್ಡ್ ಆನ್ ಅಲಯನ್ಸ್ ವಿತ್ ನಿಜಾಮ ಅಂಡ್ ದಿ ಮರಾಠಾಸ್ ಅಂಡ್ ಡಿಫೀಟೆಡ್ ದ ಬ್ರಿಟಿಷ್ ಫೋರ್ಸ್ ಇನ್ ಅರ್ಕಾಟ್. ಯಾವಾಗ ಹೈದರ್ ಅಲಿ ಎನ್ನುವಂಥವನು ಇಂಗ್ಲಿಷರ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಾಗ, ಮಾಹೆ ಎನ್ನುವಂಥ ಪ್ರದೇಶದ ಮೇಲೆ ಇಂಗ್ಲಿಷರು ದಾಳಿಯನ್ನು ಮಾಡಿದಾಗ, ಇಲ್ಲಿ ನಮಗೆ ಪ್ರಮುಖವಾಗಿ ಅರ್ಕಾಟ್ ಎನ್ನುವಂಥ ಪ್ರದೇಶದಲ್ಲಿ ಇಂಗ್ಲಿಷರನ್ನು ತಾತ್ಕಾಲಿಕವಾಗಿ ಅಥವಾ ಸ್ವಲ್ಪ ಮಟ್ಟಿಗೆ ಅರ್ಕಾಟ್ ಎನ್ನುವಂಥ ಪ್ರದೇಶದಲ್ಲಿ ಈ ಒಂದು ಇಂಗ್ಲಿಷ್ ಪಡೆಯನ್ನು ಸೋಲಿಸುವಂತಹ ಪ್ರಯತ್ನವನ್ನು ಹೈದರ್ ಅಲಿ ಎನ್ನುವಂಥವನು ಮಾಡ್ತಾನೆ. ಹೈದರ್ ಅಲಿ ಸುಮಾರು 80,000 ಸೈನಿಕರೊಂದಿಗೆ 100 ಅಶ್ವಪಡೆಗಳೊಂದಿಗೆ ಬ್ರಿಟಿಷ್ ಪಡೆಗಳ ಮೇಲೆ ದಾಳಿಯನ್ನು ಮಾಡಿ ಅವರನ್ನು ಅರ್ಕಾಟ್ ಎನ್ನುವಂಥ ಪ್ರದೇಶದಲ್ಲಿ ಸೋಲಿಸಿ ಆ ಪ್ರದೇಶವನ್ನು ಮುತ್ತಿಗೆ ಹಾಕ್ತಾನೆ. ಎರಡನೇ ಪಾಯಿಂಟ್, ಹೈದರ್ ಅಲಿ ಡೆಡ್ ಇನ್ 1782 ಅಂಡ್ ದ ವಾರ್ ವಾಸ್ ಕಂಟಿನ್ಯೂಡ್ ಬೈ ಹಿಸ್ ಸನ್ ಟಿಪ್ಪು ಸುಲ್ತಾನ್. ಹೈದರ್ ಅಲಿ ಎನ್ನುವಂಥವನು ಅನೇಕ ಇಂಗ್ಲಿಷರ ಕಮಾಂಡರ್ಗಳನ್ನು, ಸ್ಟುವರ್ಟ್ ಎನ್ನುವಂಥವನು, ಇನ್ನಿತರ ಅನೇಕ ಜನರಲ್ಗಳನ್ನು ಯುದ್ಧಗಳಲ್ಲಿ ಸೋಲಿಸುವುದರ ಮೂಲಕ ತನ್ನ ಸಾಹಸವನ್ನು ಮೆರಿತಾನೆ. ಅಂತಿಮವಾಗಿ ಫೋರ್ಟಿನೋವಾ ಎನ್ನುವಂಥ ಕದನದಲ್ಲಿ ಹೆಕ್ಟರ್ ಮನ್ರೋ ಎನ್ನುವಂಥ ವ್ಯಕ್ತಿಯಿಂದ ಸೋಲ್ತಾನೆ. ಸೋತ್ರೂ ತನ್ನ ಯುದ್ಧವನ್ನು ಮುಂದುವರಿಸಿ ಅವನಿಗೆ ಒಂದು ಬೆನ್ನು ಹುಣ್ಣಿನ ರೋಗ ಎನ್ನುವಂಥದ್ದಿರುತ್ತೆ. ಆ ಕಾಯಿಲೆಯಿಂದ ಬಳಲಿ 1782 ಡಿಸೆಂಬರ್ 7ನೇ ತಾರೀಕು ಅವನು ಮರಣಕ್ಕೆ ತುತ್ತಾಗ್ತಾನೆ. ಅವನು ಮರಣ ಹೊಂದಿದ ನಂತರದಲ್ಲಿ ಆತನ ಶವವನ್ನು ಅತ್ಯಂತ ರಹಸ್ಯವಾಗಿ ಕೋಲಾರದಲ್ಲಿ ಮಣ್ಣು ಮಾಡಿ ತದನಂತರದಲ್ಲಿ ಶ್ರೀರಂಗಪಟ್ಟಣಕ್ಕೆ ತಂದು ಅದನ್ನು ಸಮಾಧಿ ಮಾಡಲಾಗುತ್ತೆ. ತನ್ನ ತಂದೆಯ ಮಡದಿರುವಂತಹ ಅಥವಾ ಮರಣ ಹೊಂದಿರುವಂಥ ವಿಷಯವನ್ನು ರಹಸ್ಯವಾಗಿ ಮುಚ್ಚಿಟ್ಟು ಟಿಪ್ಪು ಸುಲ್ತಾನ್ ಇಂಗ್ಲಿಷರೊಂದಿಗೆ ತನ್ನ ಯುದ್ಧ ನೀತಿಯನ್ನು, ಯುದ್ಧದ ತಂತ್ರಗಾರಿಕೆಯನ್ನು ಮತ್ತು ಮುನ್ನಡೆಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ದ ಥರ್ಡ್ ಒನ್, ಸರ್ ಐರ್ಕೂಟ್ ಹೂ ಹ್ಯಾಡ್ ಅರ್ಲಿಯರ್ ಡಿಫೀಟೆಡ್ ಹೈದರ್ ಅಲಿ ಮೆನಿ ಟೈಮ್ಸ್ ಎಂಡೆಡ್ ದ ಇನ್ಕನ್ಕ್ಲೂಸ್ಲಿ ವಿತ್ ದ ಟ್ರೀಟಿ ಆಫ್ ಮಂಗಳೂರು. ಹೀಗೆ ಯಾವಾಗ ಹೈದರ್ ಅಲಿಯ ಮರಣದೊಂದಿಗೆ ತನ್ನ ಪುತ್ರನಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಎನ್ನುವಂಥವನು ಮಿಂಚಿನಂತೆ ಮಂಗಳೂರು ಎನ್ನುವಂಥದ್ದು, ಹೀಗೆ ಮಲಬಾರ್ ತೀರ ಪ್ರದೇಶಗಳು, ಎಲ್ಲ ಪ್ರದೇಶಗಳಲ್ಲಿ ಇಂಗ್ಲಿಷರ ಮೇಲೆ ತನ್ನ ದಿಗ್ವಿಜಯವನ್ನು ಸಾಧಿಸುವಂಥ ಕೆಲಸವನ್ನು ಮಾಡ್ತಾನೆ. ಕೊನೆಯದಾಗಿ ಇಂಗ್ಲಿಷರು ಮತ್ತು ಟಿಪ್ಪು ಸುಲ್ತಾನ್ ಎನ್ನುವಂಥವರು ಹೋರಾಟವನ್ನು ಮಾಡ್ತಾ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಅದುವೇ ಮಂಗಳೂರು ಒಪ್ಪಂದ ಅಂತ ನಾವು ಕರಿತೀವಿ. ಈ ಮಂಗಳೂರು ಒಪ್ಪಂದದೊಂದಿಗೆ
ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಎನ್ನುವಂಥದ್ದು ಮುಕ್ತಾಯಗೊಳ್ಳುತ್ತೆ. ಹೀಗೆ ಹೈದರಾಲಿ ಎನ್ನುವಂಥವನು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಗೆದ್ದು ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿ ಅವನು ಅಕಾಲಿಕವಾಗಿ ಮರಣಕ್ಕೆ ತುತ್ತಾದ. ಆದರೂ ಆತನ ಮಗನಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಎನ್ನುವಂಥವನು ಯಶಸ್ವಿಯಾಗಿ ಆ ಯುದ್ಧವನ್ನು ಮುನ್ನಡೆಸ್ತಾನೆ. ಹೀಗೆ ರಿಸಲ್ಟ್ ಆಫ್ ದ ವಾರ್, ಇಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಒಂದು ಪರಿಣಾಮಗಳೇನು ಅಂತ ನಾವು ನೋಡಿದಾಗ, ಆ್ಯಸ್ ಪರ್ ದ ಟ್ರೀಟಿ ಆಫ್ ಮಂಗಳೂರು ಮಾರ್ಚ್ 7, 1784, ಹೀಗೆ ಟಿಪ್ಪು ಸುಲ್ತಾನ್ ಮತ್ತು ನಮಗೆ ವಾರ್ನ್ ಹೇಸ್ಟಿಂಗ್ಸ್ನೊಂದಿಗೆ ಮಂಗಳೂರು ಒಪ್ಪಂದ ಎನ್ನುವಂಥದ್ದು, ಈ ಒಪ್ಪಂದದೊಂದಿಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ಳುತ್ತೆ. ಎರಡನೇದು, ಬೋತ್ ಪಾರ್ಟೀಸ್ ಅಗ್ರೀಡ್ ಟು ರಿಟರ್ನ್ ದ ಕ್ಯಾಪ್ಚರ್ಡ್ ಟೆರಿಟರೀಸ್ ಆ್ಯಂಡ್ ಪ್ರಿಸನರ್ಸ್ ಟು ಈಚ್ ಅದರ್ಸ್. ಪರಸ್ಪರ ತಾವು ವಶಪಡಿಸಿಕೊಂಡಿರ್ತಕ್ಕಂಥ ಪ್ರದೇಶಗಳನ್ನು ಬಿಟ್ಟು ಕೊಡ್ತಕ್ಕಂಥದ್ದು ಮತ್ತು ಬಂದಿಯಾಗಿರ್ತಕ್ಕಂಥ ಕೈದಿಗಳನ್ನು ವಾಪಸ್ ಕಳಿಸಿಕೊಡುವಂತಹ ಈ ಒಂದು ಒಪ್ಪಂದದ ಪ್ರಕಾರ ಅವರು ಒಪ್ಪಿಕೊಳ್ಳುತ್ತಾರೆ. ಹೀಗೆ ಪರಸ್ಪರ ಯುದ್ಧ ಕೈದಿಗಳ ಬಿಡುಗಡೆ, ಗೆದ್ದಿರುವಂಥ ಪ್ರದೇಶಗಳನ್ನು ಹಿಂದಿರುಗಿಸುವಿಕೆ ಆಗುವುದರ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಎನ್ನುವಂಥದ್ದು ಕೊನೆಗೊಳ್ಳುತ್ತೆ. ಹೀಗೆ ಇಂಗ್ಲೀಷರೊಂದಿಗೆ ಇವರನ್ನು ಹೇಗಾದರೂ ಮಾಡಿ ಭಾರತದಿಂದ ಹೊರಗಡೆ ಹಾಕಬೇಕೆನ್ನುವಂಥ ಪ್ರಬುದ್ಧವಾಗಿರತಕ್ಕಂಥ ನಿರ್ಣಯವನ್ನು ಹೈದರಾಲಿ ಮತ್ತು ಆತನ ಮಗ ಟಿಪ್ಪು ಸುಲ್ತಾನ್ ಎನ್ನುವಂಥವರು ದೃಢವಾಗಿ ನಂಬಿದ್ರು, ಅದೇ ಥರ ನಡ್ಕೊಂಡ್ರು ಅಂತ ನಾವು ನೋಡ್ತಾ ಹೋಗ್ಬೋದು. ಥ್ಯಾಂಕ್ ಯು ಸೊ ಮಚ್.